ಇವತ್ತು ಮರಗೆಣಸಿಂದ ಒಂದು ಒಳ್ಳೆಯ ರೆಸಿಪಿ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಂಥ ರೆಸಿಪಿ ಅಂತ. ಹಾಯ್ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ಈ ಮರಗೆಣಸನ್ನು ಅಗೆದು ತಂದಿದ್ದೇನೆ, ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಈಗ ಈ ಪೆಟ್ಟಾದ ಮರಗೆಣಸಲ್ಲೆಲ್ಲ ಒಂದು ರೆಸಿಪಿ ಮಾಡುವ. ಅಂದರೆ ನಾನು ಅಂಬಡೆ ಮಾಡ್ತಾ ಇದ್ದೇನೆ, ಸ್ಪೆಷಲ್ ಆಗಿ ಪಕೋಡ. ಇದನ್ನು ಮೊದಲು ನಾವು ಬೇಯಿಸ್ಲಿಕ್ಕೆ ಇಡುವ ನೀರಲ್ಲಿ. ಇದರಲ್ಲಿ ಮುಕ್ಕಾಲಷ್ಟು ನೀರು ಹಾಕ್ತಾ ಇದ್ದೇನೆ. ಆಮೇಲೆ ಈ ಪೆಟ್ಟಾದ ಮರಗೆಣಸನ್ನು ಕಟ್ ಮಾಡಿ ಹಾಕುವ. ಈ ಪೆಟ್ಟಾದ ಮರಗೆಣಸನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಬೇಗ ಬೇಯ್ತದೆ, ಇದು ಒಂದು 1/4 ಗಂಟೆಯಲ್ಲಿ ಬೇಯ್ತದೆ. ಇದಕ್ಕಿಂತ ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಮರಗೆಣಸನ್ನು ನೀರಿನಲ್ಲಿ ಹಾಕಿ ಆಯಿತು. ಇದೊಂದು 1/4 ಗಂಟೆ ಬೇಯಬೇಕು. ಉಪ್ಪು ಕೂಡ ಹಾಕಿದ್ದೇನೆ. ಇದು ಬೇಯುವಷ್ಟರಲ್ಲಿ ನಾವು ಈರುಳ್ಳಿ, ಕಾಯಿ ಮೆಣಸೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡುವ ಅಂಬಡೆಗೆ. ಇದನ್ನು ನಾನು ಅರ್ಧ ಗಂಟೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ಬೆಂದಿದೆ. ಇದು ಆರುವ ಮುಂಚೆನೇ ತೆಗೆದಿಡುವ, ಇಲ್ಲದ್ರೆ ನೀರು ಎಳ್ಕೊಳ್ತದೆ. ಅದಕ್ಕೋಸ್ಕರ ಬೇಗನೆ ತೆಗೆದಿಡ್ತೇನೆ. ಮೆಣಸು ಬೇಯಿಸಿ ರೆಡಿ ಆಯಿತು. ಚೆನ್ನಾಗಿ ತಣ್ಣಗಾಗಿದೆ. ಇದನ್ನೀಗ ಚೆನ್ನಾಗಿ ಪುಡಿ ಮಾಡುವ. ಬೇಯಿಸಿ ಆದಮೇಲೆ ಅದು ಕಟ್ ಮಾಡುವಾಗ ಈ ಮರಗೆಣಸನ್ನು ಅದರಲ್ಲಿ ಒಂದು ನಾರು ಸಿಗ್ತದೆ, ಅದನ್ನು ತೆಗೆದು ಬಿಸಾಡಬೇಕು. ಅದಾದಮೇಲೆ ಹೀಗೆ ಹುಡಿ ಮಾಡಬೇಕು. ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಳ್ಬೋದು, ಒಮ್ಮೆ ಗ್ರೈಂಡ್ ಮಾಡ್ಬೋದು. ರೆಡಿ ಆಯಿತು. ಈಗ ನಾನು ಒಂದು 4 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಚೆನ್ನಾಗಿ ಕಲಸುವ. ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. 1 ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಮೆಣಸಿನ ಹುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನೊಂದು ಅರ್ಧ ಸ್ಪೂನ್ ಜಾಸ್ತಿ ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೋಡಿ ಹಾಕ್ಕೊಳ್ಬೋದು. ಈಗ 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. 1 ತುಂಡು ಶುಂಠಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. 2 ಕಾಯಿ ಮೆಣಸನ್ನು ಸಪೂರವಾಗಿ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಕೂಡ ಹಾಕುವ. ಬೇವು ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಈಗ ತೆಂಗಿನ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡುವ. ಎಣ್ಣೆ ಬಿಸಿಯಾಗಲಿ, ಆಮೇಲೆ ಅಂಬಡೆಗೆ ಕಲಸುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಹಿಟ್ಟು ಕಲಸಿ ಆಯಿತು. ಇದು ಮರಗೆಣಸು ಸ್ವಲ್ಪ ಅಂಟು ಬರ್ತದೆ, ಅದಕ್ಕೆ ಅಕ್ಕಿ ಹಿಟ್ಟು ಎಲ್ಲ ಸರಿ ಹಾಕಬೇಕು. ಈಗ ಸ್ವಲ್ಪನೇ ಬಿಡುವ, ಪಕೋಡ ಟೈಪು. ಅಂದರೆ ನೀರುಳ್ಳಿ ಬಜೆ ಟೈಪ್ ಸಹ ಹಾಕಿದರೆ ಆಗ್ತದೆ. ಸ್ವಲ್ಪ ಹಿಟ್ಟನ್ನು ತಗೊಂಡು ಹಾಕಿದರೆ ಆಯಿತು. ಇಷ್ಟಿಷ್ಟು ಹಿಟ್ಟನ್ನು ತಗೊಂಡು ಹಾಕಿದರೆ ಆಯಿತು. ಇದು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಬೇಕು. ರುಚಿಕರವಾದ ಮರಗೆಣಸಿನ ಪಕೋಡ ರೆಡಿ ಆಯಿತು. ತಿನ್ಲಿಕ್ಕೆ ಕೂಡ ಒಳ್ಳೆದಾಗ್ತದೆ. ಈ ಸಾಯಂಕಾಲದ ಹೊತ್ತಿಗೆ ಕಾಫಿ ಜೊತೆ, ಟೀ ಜೊತೆ ಎಲ್ಲ ತುಂಬ ರುಚಿಯಾಗ್ತದೆ. ಈ ವಿಡಿಯೋ ಇಷ್ಟವಾದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ನಮ್ಮ ಚಾನಲನ್ನು